ಸ್ವಪ್ನ 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 ಸ್ವಪ್ನ. ಪರಮಾತ್ಮ ಪರಮಾತ್ಮ ನಿದೊಂದ ಪಾಶಕನ ಗಾಳೋ ಕಾಣೆ ನಿದೊಂದ ಪಾಶಕನ ಕಳಕಂದ ಕಳಕಂದ ನಾನಿಲೆ ಮಾಲಾಗಿರಲು ನನಗೊಂದು ಕಾಲ ಸಾಗಿ ಪ್ರಳಕಂದ ನಾನಿಲೆ ಮಾಲಾಗಿರಲು ನನಗೊಂದು ಕಾಲ ಸಾಗಿ ಏನಂದು ಬೇಲಾಗಿ ಕನಸಿನ ಏನನ್ನು ತೇಳಲಿ ಕನಸಿನ ಮೈಯ ಏನಿದೊಂದ ಪಾಶಕುನ ಗಳೋ ಕಾಣೆ ಏನಿದೊಂದ ಪಾಶಕುನ ಪ್ರಳಕದ ಪ್ರಳಕದ ಬಲ ಮುದ ಆಧಾರೋತ ತೆಲೆ ಪದ ಬಾಲಗಳು ಬಲ ಮುದ ಆಧಾರೋತ ತೆಲೆ ಪದ ಬಾಲಗಳು ಬಲ ಮುದ ಆಧಾರೋತ ತೆಲೆ ಪದ ಬಾಲಗಳು ಏನದು ಬೇಲಾಲಿ ಏನದು ಬೇಳಲಿ ಕನಸಿನ ಮೈಯ ಏನಿದೊಂದ ಪಾಶಕುನ ಗಳೋ ಕಾಣೆ ಏನಿದೊಂದ ಪಾಶಕುನ ಪ್ರಣಕಂದ ಸ್ವಾಮಿ ಮೇಲೆಳುವರಾಗಿ ಸ್ವಾಮಿ ಮೇಲೆಳುವರಾಗಿ. ದೇವಿ ಏನಾಯ್ತು ದೇವಿ? ಈ ರೀತಿಯಾಗಿ ನನ್ನನ್ನು ಎಚ್ಚರಗೊಳಿಸಲು ಕಾರಣವೇನು ಚಂದ್ರ? ಪ್ರಾಣಕಾಂತ ದೇವಿ, ನಾವು ಇಲ್ಲಿ ಮಲಗಿ ನಿದ್ರಿಸುವ ಸಮಯದಲ್ಲಿ ಓರ್ವ ಮುನೀಪರು ಬಂದು ಕೆಂದೆಡೆ ಕೆದರುತ್ತಾ ಕಣ್ಣುಗಳೆಲ್ಲ ತೆರೆದುಕೊಂಡು ನಾನಾದರೂ ನಿಮ್ಮನ್ನು ಈ ಘೋರವಾದ ಅರಣ್ಯದಲ್ಲಿ ಕಳೆದುಕೊಳ್ಳುವಂತೆ ಚಂದ್ರ ಮೇಲೆ ಹೇಳು ಚಂದ್ರ, ಮೇಲೆ ಹೇಳು ಸ್ವಾಮಿ. ಅದು ಅಲ್ಲದೆ ನಾನಾದರೂ ಓರ್ವರ ಮನೆಯಲ್ಲಿ ದಾಸಿಯಾಗಿ ಕೆಲಸವನ್ನು ಮಾಡುವಂತೆ ಕಂಡನಲ್ಲ ಪ್ರಾಣಕಾಂತ. ನನಗೆ ಯಾಕೋ ತುಂಬಾ ಭಯವಾಗುತ್ತಿರುವುದಲ್ಲ ಸ್ವಾಮಿ. ದೇವಿ, ಇದೆಲ್ಲವೂ ಶನಿದೇವರ ಕೋರ ದೃಷ್ಟಿಯು ನಮ್ಮನ್ನು ಕಾಡುತ್ತಿರುವುದು ಚಂದ್ರ. ನಾವು ಸತ್ಯ ಧರ್ಮದಿಂದಲೇ ಹೇಳಿದ್ದೆ, ಆದರೆ ಭಗವಂತನೇ ನಮ್ಮನ್ನು ಕಾಪಾಡುವ ಧೈರ್ಯಂ ಸರ್ವಹತ್ನಂ ಸಾಧನೆ ಎಂಬಂತೆ ಯಾವಾಗಲೂ ಅದೆಷ್ಟೇ ಕಷ್ಟವನ್ನು ಕೊಟ್ಟರೂ ಸಹ ಆತನ ಜ್ಞಾನದಲ್ಲಿ ನಾವು ಮುಂದಕ್ಕೆ ಹೋಗೋಣ ಚಂದ್ರ. ನಾವಿಲ್ಲಿ ಇರುವುದು ಬೇಡ, ಎಲ್ಲಿಯಾದರೂ ಮುಂದಕ್ಕೆ ಹೋಗೋಣ ಚಂದ್ರ. ಹಾಗೆ ಆಗಲಿ ಸ್ವಾಮಿ. ಇರಲಿ, ನಾನು ಹೋಗಿ ಆ ತುರುವನ್ನು ಹಿಡಿದುಕೊಂಡು ಬರುತ್ತೇನೆ. ನೀನು ನಿನ್ನ ಗಂಟನ್ನು ತರೋಳಾಗು. ಈ ಸ್ಥಳವನ್ನು ಬಿಟ್ಟು ಎಲ್ಲಿಯಾದರೂ ಮುಂದಕ್ಕೆ ಹೋಗೋಣ. ಹಾಗೆ ಆಗಲಿ ಸ್ವಾಮಿ. ಹಾ ಬ್ರಹ್ಮ, ಇದೇನಿದು? ಮಾಯವಾಗಿರುವುದಲ್ಲ ಪರಮಾತ್ಮ, ಮಾಯವಾಗಿರುವುದಲ್ಲ ಪ್ರಾಣಕಾಂತ. ದೇವಿ, ನಮ್ಮ ಕಷ್ಟ ಕಾಲಕ್ಕೆ ತಂದಿದ್ದ ಆಭರಣದ ಗಂಟು ಸಹ ಮಾಯವಾಗಿ ರಾಜ, ಎಂತಹ ಕಷ್ಟವು ಕೊಡುತ್ತಿರುವೆ ಪರಮಾತ್ಮ. ದೇವಿ, ಪ್ರಾಣಕಾಂತ. ಹಾಗೆ ಆಗಲಿ, ನಾವಿನ್ನು ಇರುವುದು ಬೇಡ, ಇಲ್ಲಿ ನಾವು ಮುಂದಕ್ಕೆ ಹೋಗೋಣ ಚಂದ್ರಾಸೆ. ಹಾಗೆ ಆಗಲಿ ಸ್ವಾಮಿ. ಬೇಗನೆ ಬರುವಳಾಗು. ಆ ಪ್ರಾಣಕಾಂತ, ಏನಾಯ್ತು ಚಂದ್ರಾಸೆ?
ರಣಕಂದ ನಡೆಯಲಾರೆನು ನಡೆಯಲಾರೆನು ಪದವಿದೊಡನೆ ಕಾಡನು ನಡೆಯಲಾರೆನು ನಡೆಯಲಾರೆನು ಪದವಿದೊಡನೆ ಕಾಡನು ನಡೆದು ನಡೆದು ಎಲ್ಲ ನಡೆಯಲಾರೆನು ನಡೆಯಲಾರೆನು ಪದವಿದೊಡನೆ ಕಾಡನು ರಣಕಂದ ಬಿಸಿಲಿನ ಜಲದಲ್ಲಿ ನಾನು ತಡೆಯಲಾರೆನು ಪ್ರಭುಗಳೇ ಬಿಸಿಲಿನ ಜಲದಲ್ಲಿ ನಾನು ತಡೆಯಲಾರೆನು ಪ್ರಭುಗಳೇ ನಡೆಯಲಾರೆನು 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 ಕಾಡಲು ರಣಕಂದ ನಡೆಯಲಾರೆನು 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 ಕಾಡಲು ನಡೆಯಲಾರೆನು ನಡೆಯಲಾರೆನು ಪಡವಿದೊಡನೆ ಕಾಡಲು ಕಾಂತ ಕಾಂತ ಈ ಘೋರವಾದ ಅರಣ್ಯದಲ್ಲಿ ನಡೆದು ನಡೆದು ನನ್ನ ಪಾದದಾರದಲ್ಲಿ ಹರಿಯುತ್ತಿರುವುದು ನನ್ನಿಂದ ಒಂದು ಹೆಜ್ಜೆ ಮುಂದಿಡಲು ಸಾಧ್ಯವಿಲ್ಲ ಸ್ವಾಮಿ. ಈ ಬಿಸಿಲಿನ ವೇದೆಯನ್ನು ತಾಳಲಾರದು. ನನಗಾದರೂ ನವಮಾಸಗಳು ದಿನ ದಿನವೂ ತುಂಬುತ್ತಿರುವುದು ಪ್ರಾಣಕಾಂತ. ಎಲ್ಲಿಯಾದರೂ ಹೋಗಿ ಬೇಗನೆ ಜಲವನ್ನು ತರುವರಾಗಿ ಪ್ರಾಣಕಾಂತ. ರಾತ್ರಿಯಲ್ಲಿ ನಾನು ಎಲ್ಲಿಗಾಗಿ ಹೋಗಿ ಜಲವನ್ನು ತರಲಿ ಚಂದ್ರ ಚಂದ್ರಾತೆ ಪ್ರಾಣಕಾಂತ ಏನು ದುಃಖಿಸಬೇಡ. ಜಲವನ್ನು ತರದೇನೆ ಕೇಳಿ
ಚಂದ್ರಹಾಸಿ ಪ್ರಾಣಕಾಲ ನೀನು ದುಃಖಿಸಬೇಡ ದೇವಿ, ದುಃಖಿಸಬೇಡ. ಎಲ್ಲಿ ಹಾದರೂ ಹೋಗಿ ನಾನು ಜಲವನ್ನು ತರುತ್ತೇನೆ ದೇವಿ. ಈ ನನ್ನ ಮುದ್ರೆಗಳ ಸಹಾಯದಿಂದ ಈ ನಿಶರಾತ್ರಿಯಲ್ಲಿ ಜಲವನ್ನು ತರುತ್ತೇನೆ ದೇವಿ. ಹಾಗಾಗಿ ನಾನು ಬರುವ ತನಕ ಈ ಕಾಡುಮೃಗಗಳ ಕಾಟವನ್ನು, ಈ ಹಸು ಬಾಯಿ ಹಾರಿಕೆಯನ್ನು ಯಾವ ರೀತಿಯಾಗಿ ಸಹಿಸಿಕೊಂಡಿರಬೇಕು ಚಂದ್ರ ಸ್ವಾಮಿ. ಎಷ್ಟು ವಿಧವಾಗಿ ಹೇಳಿದ್ರು ನನ್ನ ಮಾತನ್ನು ಕೇಳದೆ ಅನ್ಯಾಯವಾಗಿ ಈ ಕಾಡಿನಲ್ಲಿ ಹಸು ಬಾಯಿ ಹಾರಿಕೆಯನ್ನು ತಾಳಲಾರದೆ ಹಾಡ್ತೀವಿ ಚಂದ್ರ. ಸ್ವಾಮಿ ದೇವಿ ಬೇಗನೆ ಹೋಗಿ ಜಾಗ್ರತೆಯಿಂದ ಜಲವನ್ನು ತರುವರಾಗಿ ಪ್ರಾಣಕಾಲ. ದೇವಿ ಹಾಗೆ ಆಗಲಿ ದೇವಿ, ನಾನು ಈಗಲೇ ಹೋಗಿ ಜಲವನ್ನು ತರುತ್ತೇನೆ. ಹೇ ಸೂರ್ಯ ಚಂದ್ರಹಾದಿಗಳೇ, ಕಾಟ ದಿಗ್ಬಾಲಕರೇ, ನೆಂಬಿದ ಸದಿ ತೊರೆದು ನನ್ನ ಸದಿಗೋಸ್ಕರವಾಗಿ ಜಲವನ್ನು ತರಲು ಹೋಗ್ತೀನಿ. ನನ್ನ ಸದಿಯನ್ನು ಕಾಪಾಡಬಾರದು, ನಿಮ್ಮದು ದೇವಿ. ಸ್ವಾಮಿ ನಾನು ಬರುವ ತನಕ ಇದೋ ಈ ವೃಕ್ಷದ ಬಳಿ ಇಲ್ಲಿ ಕೂತ್ಕೊಂಡು ನಾನು ಬೇಗನೆ ಹೋಗಿ ಜಲವನ್ನು ತೆಗೆದುಕೊಂಡು ಬರುತ್ತೇನೆ. ಹಾಗೆ ಆಗಲಿ. ಇದೋ ಹೀಗಲೇ ಬರುತ್ತೇನೆ. ನನಗೆ ನೀನು ನಿನಗೆ ನಾನು ಜೀವನದ ಚಿನ್ನು ರಮಣ ಜೀವನದ ಚಿನ್ನು. ನನಗೆ ನೀನು ನಿನಗೆ ನಾನು ಜೀವನದ ರಮಣ ಜೀವನದ ಕೈ ಹಿಡಿದವನ ಮನನೋ ಕಳಕದ ಕೈ ಹಿಡಿದವನ ಮನನೋ ಬಾಳೆಲ್ಲ ಬರಿದಾಗಿದೆ ರಮಣ ಬದುಕೆಲ್ಲ ಬರಿದಾಗಿದೆ. ಬಾಳೆಲ್ಲ ಬರಿದಾಗಿದೆ ರಮಣ ಬದುಕೆಲ್ಲ ಬರಿದಾಗಿದೆ. ನೀನು ನಿನಗೆ ನಾನು ಜೀವನದ ರಮಣ ಜೀವನದ ಪಾಲನು ಮಡದಿಗೆ ಜಲವ, ಧರಣಿ ಪಾಲನು ಮಡದಿಗೆ ಜಲವ, ತರಲು ಹೋಗುವನು ಆತುರದೆ, ತರಲು ಹೋಗುವನು ಆತುರದೆ, ಎನ್ನ ಮಾಯದೆ ಬಾವಿಯ ನಿರ್ಮಿಸಿ, ಎನ್ನ ಮಾಯದೆ ಬಾವಿಯ ನಿರ್ಮಿಸಿ, ಆರಿಪೆ ಮಾಯದ ಒಂಗುರವ, ಆರಿಪೆ ಮಾಯದ ಒಂಗುರವ, ಆರಿಪೆ ಮಾಯದ ಒಂಗುರವ. ಭ್ರಷ್ಟನಾದ ಸತ್ತಿರತನು ತನ್ನ ಸತಿಯಾದ ತನ್ನ ಸತಿಗೆ ಬಾಯಿ ಹಾರಿಗೆ ಉಂಟಾದ್ರಿಂದ ಜಲವನ್ನು ತರುತ್ತಾ ಇದೇ ಮಾರ್ಗವಾಗಿ ಬರುತ್ತಿರುವನು. ಈಗ ನನ್ನ ಮಾಯದಿಂದ ಒಂದು ಕಲ್ಲು ಬಾವಿಯನ್ನು ನಿರ್ಮಿಸಿ ಆತನಿಗೆ ಸಿಗುವಂತೆ ಮಾಡುತ್ತೇನೆ. ಆತನಾದರೂ ಆತನ ಬೆಳೆಯಲ್ಲಿರುವ
ಮುದ್ರೆ ಉಂಗುರದ ಸಹಾಯದಿಂದ ಜಲವನ್ನು ಮಗೆಯಲು ಹೋಗುವನು. ಜಲವನ್ನು ಮಗೆದ ಬೇಗ ಬರುವಷ್ಟರಲ್ಲಿ ಆ ಮುದ್ರೆ ಉಂಗುರನ್ನು ಮಾಯ ಮಾಡಿ ಆತನ ಒಂದು ದಾರಿಯನ್ನು ನಡೆಯದೆ ಬೇರೆ ದಿಕ್ಕಿನಲ್ಲಿ ಸಂಚರಿಸುವಂತೆ ಮಾಡುತ್ತೇನೆ. ಇದೇ ತಕ್ಕ ಸಮಯವಾಗಿದ್ದು ಆಗ್ತೋ. ಪರಮಾತ್ಮ ನನ್ನ ಸತಿ ವಾಸ್ತರವಾಗಿ ಎಲ್ಲಿ ಎಲ್ಲಿ ನೋಡಿದ್ರು ಜಲವೇ ಕಾಣ್ತಾ ಇಲ್ಲವಲ್ಲ ಪರಮಾತ್ಮ, ಏನು ಮಾಡಲಿ? ನನ್ನ ಸತಿ ಆದರೂ ಬಾಯಿ ಆರಿಕೆಯಿಂದ ಅಲ್ಲಿ ಬಳುತ್ತಿರುವುದು, ನಾನಾದರೂ ಕಣ್ಣೀರಿನಿಂದ ನಿನ್ನನ್ನು ಬೇಡುತ್ತಿರುವುದು ಪರಮಾತ್ಮ. ಸಿರಿರಾಜ, ಎಲ್ಲಿ ಆದರೂ ಜಲವನ್ನು ತೋರಿ ನನ್ನ ಸತಿ ದಾಹವನ್ನು ತೀರಿತು ಪರಮಾತ್ಮ, ದಾಹವನ್ನು ತೀರಿತು. ಹೇರಲಿ, ಇನ್ನು ಸ್ವಲ್ಪ ಮುಂದಕ್ಕಾದ್ರೂ ಹೋಗಿ ನೋಡ್ತೇನೆ. ಏನಿದು ಏನಿದು ಪರಮಾತ್ಮ? ರಾಜ, ಇಲ್ಲೊಂದು ಬಾವಿಯೂ ಕಾಣ್ತಿರುವುದಲ್ಲ ರಾಜ. ಪರಮಾತ್ಮ ಧನ್ಯನಾದ ಪರಮಾತ್ಮ ಧನ್ಯನಾದ. ಇಲ್ಲಿ ಕಾಣುವ ತಾವರೆ ಎಲೆಯನ್ನು ಜೊನ್ನೆ ಹಾಗೆ ಮಾಡಿಕೊಂಡು
ನನ್ನ ಸರಿಗೆ ಜಲವನ್ನು ಕೊಟ್ಟು ಕಾಪಾಡ್ತೇನೆ. ಏನು ಮಾಡಲಿ? ಎಲ್ಲಾದರೂ ಬಾವಿನ ಕಲ್ಲಿ ಸುತ್ತಮುತ್ತಲು ಕತ್ತಲು ಕವಿದಿರುವುದಲ್ಲ. ಏನು ಮಾಡಲಿ? ಆಹಾ, ಹೇರಲಿ. ನನ್ನ ಮುದ್ರಾ ಉಂಗುರವನ್ನು ಈ ಬಾವಿನ ಕಲ್ಲಿನ ಬಿಟ್ಟು ಅಲ್ಲಿ ಕಾಡುವ ತಾವರೆ ಎಲೆಯನ್ನು ಜೊನ್ನೆ ಹಾಗೆ ಮಾಡಿಕೊಂಡು ಆ ಜೊನ್ನೆಯಿಂದಲೇ ನನ್ನ ಸದಿಗೆ ಜಲವನ್ನು ತೆಗೆದುಕೊಂಡು ಹೋಗಿ ಕೊಟ್ಟು ನನ್ನ ಸದಿಯನ್ನು ದಾವನಿ ಇಂಗಿಸುವ ಪರಮಾತ್ಮ. ಹೇರಲಿ. ಪರಮಾತ್ಮ, ಇದೇನಿದು? ನಾನು ಜಲವನ್ನು ತೆಗೆದುಕೊಂಡು ಮೇಲೆ ಬರುವುದಕ್ಕೊಳಗಾಗಿ ನನ್ನ ಮುದ್ರೆ ಮುಗಿರವೇ ಮಾಯವಾಗಿರುವುದಲ್ಲ ಪರಮಾತ್ಮ, ಮಾಯವಾಗಿರುವುದಲ್ಲ. ಶ್ರೀರಾಜ, ದಾಹವನ್ನು ತೀರಿಸಿದೆ. ನಾನು ಬಂದ ದಾರಿಯನ್ನು ಮರೆಸಿದೆ ಪರಮಾತ್ಮ. ಇದೇನು ಪರಮಾತ್ಮ? ಇದೇನು ನ್ಯಾಯವೇ ಪರಮಾತ್ಮ? ಶ್ರೀರಾಜ, ಏನು ಮಾಡಲಿ? ಹೇರಲಿ. ಇಲ್ಲೊಂದು ಮಾರ್ಗವು ಕಾಣುತ್ತಿರುವುದು. ಇದೇ ಮಾರ್ಗವಾಗಿ ಹೋಗುತ್ತೇನೆ. ದಯಾನಿಧಿ, ರಾಜ, ದಯಾನಿಧಿ ಕರುಣೆಯ ದೇವಾ 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 ತಂದು ಕಾಡಿದ ಬೇಡಯ್ಯ ಪರಮಾತ್ಮ. ಆಡಿಗೆ ಕರ ತಂದು ಕಾಡಿದ ಬೇಡಯ್ಯ ನೀ ಬಂದು ಎನಗೆ, ನೀ ಬಂದು ಎನಗೆ ದಾರಿಯ ದೇವಾ 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 ಜಗದೇ ತಂದೆಯು ನೀನೇ, ತಾಯಿಯು ನೀನೇ ಪರಮಾತ್ಮ. ತಂದೆಯು ನೀನೇ, ತಾಯಿಯು ನೀನೇ, ಬಂದೆ ನೀನೇ, ಬಂದು ನೀನೇ, ಬಳಗವು ದೇವಾ ದೇವಾ ಶನಿದೇ. ಇದೇ ಭಾರ್ಗವಾಗಿ ಹೋಗ್ತೇನೆ. ತಾಳೆ ಕಬಲ ಮೃಗಾಲ ವೇಷವ ತಾಳಿ ರಾಣಿಯ ಬಳಿಗೆ ಹೋಗುವೆನು, ರಾಣಿಯ ಬಳಿಗೆ ಹೋಗುವೆನು. ಹಿಡಿದು ನಂದುವೆ ಎಂಬ ಬೆಂದಿಯು, ಹಿಡಿದು ನಂದುವೆ ಎಂಬ ಬೆಂದಿಯು, ಹಿಡಿದೆಳೆದಾಕೆಯ ಒಯ್ಯುವೆನು, ಹಿಡಿದೆಳೆದಾಕೆಯ ಒಯ್ಯುವೆನು, ಹಿಡಿದೆಳೆದಾಕೆಯ ಒಯ್ಯುವೆನು. ಓನೀಗಲಿ ಕಬಲ ಮೃಗಾಲ ವೇಷವನ್ನು ತಾಳಿ ರಾಣಿಯ ಬಳಿಗೆ ಹೋಗುವೆನು. ಆಕೆಯನ್ನು ಎದರಿಸಿ ಮೋರ್ಚೆ ಹೋಗುವಂತೆ ಮಾಡುತ್ತೇನೆ. ಮೋರ್ಚೆ ಹೋದ ನಂತರ ಒಂದು ಗಾಯವನ್ನು ಎಳೆದುಕೊಂಡು ಹೋಗಿ ಆನಂತರ ಮಾಯ ಬ್ರಾಹ್ಮಣ ವೇಷವನ್ನು ತಾಳಿ ಆಕೆಯನ್ನು ಉಪಚರಿಸಿ ಆಕೆ ಎಚ್ಚರವಾದ ನಂತರ ಆಕೆಯ ನಾಸಿಕದಲ್ಲಿರುವ ಮತ್ತೆ ಮೂಗುತಿಯನ್ನು ದಾನ ರೂಪದಿಂದ ಬೇಡಿ
ಆಕೆಯ ಮುಖದ ಕಳೆಯನ್ನೇ ಕಳೆಯುವಂತೆ ಮಾಡುತ್ತೇನೆ. ತಕ್ಕ ಸಮಯವಾಗಿದ್ದು ದೇವರಿಲ್ಲದ ಗುಡಿಗೆ ನಾವು ಗಲೇಕೆ ಭಾವವಿಲ್ಲದ ಗೀತೆ ನಾ ಆಡಲೇಕೆ ನಾದವಿಲ್ಲದ ವೀಣೆಯ ನಾದವಿಲ್ಲದ ವೀಣೆಯ ನಾದವಿಲ್ಲದ ವೀಣೆಯ ನುಡಿಸಲೇಕೆ 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 ಅಮ್ಮ ಅಮ್ಮ ಓದರ ವೇದನೆ ನಾ ತಾಳಲ ಅಮ್ಮ ಓದರ ವೇದನೆ ನಾ ತಾಳಲ ಪತಿಯ ಬಯಸಿ ಬಂದೆನು ಬರಿದಾಗಿ ಹೋದೆನ ಅಮ್ಮ ಪತಿಯ ಬಯಸಿ ಬಂದೆನ ಬರಿದಾಗಿ ಹೋದೆನ ಕೊರಗಿ ಕೊರಗಿ ನರಳು ನರಳು ಅಮ್ಮ ಕೊರಗಿ ಕೊರಗಿ ನರಳು ನರಳು ನೀರಾಗಿ ಹೋದೆನ ಉದರ ವೇದನೆ ನಾ ತಾಳನ ರಮಣ ಕಾಂತ ರಮಣ ಪತಿಯ ಬಯಕೆ ತುಂಬಿತು ಬರಿದಾಗಿ ಹೋಗಿತು ಪತಿಯ ಬಯಕೆ ತುಂಬಿತು ಬರಿದಾಗಿ ಹೋಗಿತು ಕೊರಗಿ ಕೊರಗಿ ನರಳಿ ನರಳಿ ಅಮ್ಮ ಕೊರಗಿ ಕೊರಗಿ ನರಳಿ ನರಳಿ ನೀರಾಗಿ ಹೋಗಿತು ಉದರ ವೇದನೆ ನಾ ತಾಳಲ ಕಾಂತ ರಮಣ ಕಾಂತ
ಘೋರವಾದ ಅರಣ್ಯ ಮಧ್ಯದಲ್ಲಿ ನನ್ನ ಪ್ರಾಣಕಾಂತನನ್ನು ಎಲ್ಲಿ ತಾನೇ ಹುಡುಕಲಿ ಪರಮಾತ್ಮ? ನನ್ನ ಪ್ರಾಣಕಾಂತನು ಜಲವನ್ನು ತರಲು ಹೋದವರು ಏನಾದರೂ ಏನು ತಿಳಿಯೋದಲ್ಲ ತಂದೆ. ಏನು ಮಾಡಲಿ? ಈ ಘೋರವಾದ ಅರಣ್ಯ ಮಧ್ಯದಲ್ಲಿ ನನ್ನ ಪ್ರಾಣಕಾಂತನನ್ನು ಎಲ್ಲಿ ಹುಡುಕಲಿ ಪರಮಾತ್ಮ? ಏನಿದು ಈ ಕಾಡ ಮೃಗಗಳ ಕಾಟವು ಬಾಳವಾಗಿರುವುದಲ್ಲ. ಈ ಘೋರ ಅರಣ್ಯದಲ್ಲಿ ಅಯ್ಯೋ ನನ್ನನ್ನು ಕಾಪಾಡುವಿರ್ಯಾರು? ಇದೇನಿದು? ಆ ಹುಲಿಯನ್ನು ನೋಡುತ್ತಿದ್ದರೆ ನನ್ನನ್ನು ಕೊಲ್ಲುವಂತೆ ತಲೆ ಬರುತ್ತಿರುವುದಲ್ಲ. ಅಯ್ಯೋ ಅಮ್ಮ, ಅಮ್ಮ, ಅಯ್ಯೋ ಅಮ್ಮ. ಅಮ್ಮ, ಅಯ್ಯೋ ಪರಮಾತ್ಮ, ಅಯ್ಯೋ ಪರಮಾತ್ಮ. ಪೂಜ್ಯರಿ, ತಾವು ಯಾರು? ತಾನಿದ್ದ ಸ್ಥಳವು ಏನಾಯ್ತು ಪೂಜ್ಯರಿ? ಅಮ್ಮ, ನಾನು ಓರ್ವ ಬ್ರಾಹ್ಮಣನು. ನಿನ್ನನ್ನು ಒಂದು ಹುಲಿಯು ಕಚ್ಚಿ ಕೊಲ್ಲುತ್ತಿತ್ತು. ಅದರಿಂದ ಉಪಚರಿಸಿ ನಿನ್ನನ್ನು ಕಾಪಾಡಿದ್ದೇನೆ ತಾಯಿ. ಪೂಜ್ಯರಿ, ಅದರ ಪ್ರತಿಪಕಾರವಾಗಿ ಏನಾದರೂ ದಾನವನ್ನು ಕೊಡುವಂತಳಾಗೋ ತಾಯಿ. ಪೂಜ್ಯರಿ, ಈ ಘೋರವಾದ ಅರಣ್ಯ ಮಧ್ಯದಲ್ಲಿ ತಮಗೆ ದಾನವನ್ನು ಏನು ತಾನೇ ನೀಡಲಿ ಪೂಜ್ಯರೇ? ನನ್ನಲ್ಲಿ ಏನು ಇಲ್ಲವಲ್ಲ ಪೂಜ್ಯರೇ, ಏನು ಇಲ್ಲವಲ್ಲ. ಅಮ್ಮ, ನಿನ್ನ ನಾಸಿಕದಲ್ಲಿರುವ ಮುತ್ತೈದೆ ಮೂಗುತಿಯನ್ನೇ ದಾನ ರೂಪದಿಂದ ಕೊಡುವಳಾಗು. ಅದೇ ಲಕ್ಷ ವರ ಬಂಗಾರವೆಂದು ಭಾವಿಸುತ್ತೇನೆ ತಾಯಿ. ಪೂಜ್ಯರಿ, ನನ್ನ ಮುತ್ತೈದತನದ ಮೂಗುತಿಯನ್ನು ತಮಗೆ ದಾನವಾಗಿ ಕೊಟ್ಟರೆ ನನ್ನ ಮುತ್ತೈದತನಕ್ಕೆ ಕಳಂಕ ಬರುವುದಿಲ್ಲ ಪೂಜ್ಯರೇ. ಅಮ್ಮ, ಇಲ್ಲವೆಂದು ಹೇಳಿಬಿಡು, ಹೊರಟು ಹೋಗುತ್ತೇನೆ. ಅಯ್ಯೋ ಪರಮಾತ್ಮ, ಏನಿದು? ಓಹೋ ಪೂಜ್ಯರೇ, ಸ್ವಲ್ಪ ನಿಧಾನಿಸಿ ಪೂಜ್ಯರೇ, ಸ್ವಲ್ಪ ನಿಧಾನಿಸಿ. ನನ್ನ ತವರು ಮನೆಯಲ್ಲಿ ಕೊಟ್ಟಿರಂತ ಮೂಗುತಿಯನ್ನು ಹಾಗೂ ನನ್ನ ಪತಿಯ ಭಾಗದ ಮೂಗುತಿ, ನನ್ನ ಎತ್ತಮ್ಮ ಕೊಟ್ಟಂತ ಮೂಗುತಿಯನ್ನು ತಮಗೆ ದಾನವಾಗಿ ನೀಡುವೆನು ಪೂಜ್ಯರೇ. ಸ್ವಲ್ಪ ನಿಧಾನಿಸಿ ಪೂಜ್ಯರೇ, ಸ್ವಲ್ಪ ನಿಧಾನಿಸಿ. ಮುತ್ತೈದೆ ತನದ ಮೂಗುತಿಯನ್ನ ಮುತ್ತೈದೆ ತನದ ಮೂಗುತಿಯನ್ನ ಪತಿಯ ಭಾಗದ ಮೂಗುತಿ ಪತಿಯ ಭಾಗದ ಮೂಗುತಿ ಮುತ್ತೈದೆ ತನದ
ಕೊಟ್ಟು ಅಂತ ಮೂಗುತಿಯನ್ನು ಆಗ ನನ್ನ ಪತಿಯ ಭಾಗದ ಮೂಗುತಿಯನ್ನು ನನ್ನ ಎತ್ತಮ್ಮ ಕೊಟ್ಟಂತ ಮೂಗುತಿಯನ್ನು ಕೊಟ್ಟಿರುವನು ಪೂಜನೆ. ಇದು ನನ್ನನ್ನು ಕಾಪಾಡಿ ಪೂಜೆ. ಅಮ್ಮ, ಅಮ್ಮ, ನೀನು ನಾನನ್ನು ಕೇಳಿದ್ದನ್ನೇ ಕೊಟ್ಟಿರುವೆಯಲ್ಲ. ನೀನು ಇಂಥ ಸತ್ಯವಂತೆಯೋ ಆ ಭಗವಂತನು ನಿನಗೆ ಸುಖ ಸಂಪನ್ನುಂಟು ಮಾಡಲಿ. ನಾನಿನ್ನು ಹೋಗಿ ಬರಲೇ ತಾಯಿ. ಹಾಗೆ ಪರಮಾತ್ಮ, ಏನಾಶ್ಚರ್ಯ! ಪೂಜರು ಮೂಗುತಿಯನ್ನು ಸ್ವೀಕರಿಸಿಕೊಂಡು ಮಾಯವಾಗಿ ಹೊರಟು ಹೋದರಲ್ಲ ಪರಮಾತ್ಮ. ನನಗಾದರೂ ನವಮಾಸಗಳು ತುಂಬುತ್ತಲಿರುವುದಿಲ್ಲ. ನನ್ನ ಪ್ರಾಣಕಾಂತರು ಜಲವನ್ನು ತರಲು ಹೋದವರು ಏನಾದರೂ ಏನು ತಿಳಿಯುವುದಿಲ್ಲ ಪರಮಾತ್ಮ. ಕಲ್ಲು ಗುಟ್ಟದ ಬೆಟ್ಟಗಳಿರ, ಕಾಡ ಮೃಗಗಳಿರ, ತಾರೆ ಮರದ ಬುಡದ ಬೇರುಗಳಿರ, ಅಕ್ಕ ತಂಗಿಯರ, ಅಣ್ಣ ತಮ್ಮಂದಿರ, ಈ ಪಾಪಿಯನ್ನು ಕಾಪಾಡುವರು ಯಾರು? ಅಮ್ಮ, ಅಮ್ಮ, ಮರದ ಬುಡದ ಬೇರು ತಾಳಲಾರನ ಆಗಿ ಬಾರೆ ನೀನು ಬಾರೆ ತಾಳಲಾರನ ಅಮ್ಮ ಸಹಿಸಲಾರನ. ಅಕ್ಕ ಬಾರೆ
ಸಹಿಸಲಾರೆನ ಅಮ್ಮ 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 ಜನಿಸಿದೆಯ ಮಗನೇ ನೀನು ಘೋರಾರಣ್ಯದಲ್ಲಿ ಜನಿಸಿದೆಯ ಮಗನೇ ನೀನು ಘೋರಾರಣ್ಯದಲ್ಲಿ ಜನಿಸಿದೆಯ ಮಗನೇ ನೀನು ಘೋರಾರಣ್ಯದಲ್ಲಿ ಕಳಿಂಗ ಸುರಪತಿ ಅಂಶ ಸಂಜಾತನೇ ಕಳಿಂಗ ಸುರಪತಿ ಅಂಶ ಸಂಜಾತನೇ ನಿನ್ನನ್ನು ನಾಡಿದೆ ಎಂತ ಹೀನಗತಿ ತಂದಿದೆ ಜನಿಸಿದೆಯ ಮಗನೇ ನೀನು ಘೋರಾರಣ್ಯದಳು ಅರಮನೆಯ ಚೋಳಗೀತಿಯ ರಾಣಿ ಅರಮನೆಯ ಚೋಳಗೀತಿಯ ರಾಣಿ ಕಲ್ಪದಲ್ಲಿ ಜಾಗ್ರತೆಗೆ ನಿಪುದು ಕಲ್ಪದಲ್ಲಿ ಪವಣಿಸಲಿರು ಈನ ಕುಲ ಕುಟಿಗಿಲ್ಲದೆ ಪವಣಿಸಲಿರು ಈನ ಕುಲ ಕುಟಿಗಿಲ್ಲದೆ ಕಾಡಲಿ ಅಡೆಯು ಕಾಡಲಿ ಅಲೆದಲು ಕಾಡಲಿ ಅಲೆಯುವ ಕಾಡಲಿ ಅಲೆಯುವ ಜನಿಸಿದೆಯ ಮಗನೇ ನೀನು ಘೋರಾರಣ್ಯದಳು ಅಯ್ಯ ಪರಮಾತ್ಮ ಪರಮಾತ್ಮ ಇಂದು ಶ್ರಾವಣ ಶುಕ್ರವಾರ ರಾತ್ರಿ 3 ಗಂಟೆಗೆ ಈ ಗಂಡು ಮಗುವಿಗೆ ಜನ್ಮನಿಟ್ಟನು. ತೂಗೋಣವೆಂದರೆ ತೊಟ್ಟಿಲಿಲ್ಲ, ಒದಿಸೋಣವೆಂದರೆ ಬಟ್ಟೆ ಇಲ್ಲ, ಮೈ ತೊಳೆಯೋಣವೆಂದರೆ ಜಲವೇ ಇಲ್ಲ. ನನ್ನ ಪತಿಯು ಜಲವನ್ನು ತರಲು ಹೋದವರು ಏನಾದರೂ ಇನ್ನೂ ಗೋಚರವಿಲ್ಲ. ಕಂದ, ಅರಮನೆಯ ಸಂಪತ್ತಿಗೆ ಮೇಲೆ ಮಲಗಬೇಕಾಗಿದ್ದ ನೀನು ಈ ದಿವಸ ಈ ತಾರ ಎಲೆಗಳ ಮೇಲೆ ಮಲಗುವಂತಾಯ್ತಲ್ಲ ಕಂದ. ತೂಗಲು ತೊಟ್ಟಿಲಿಲ್ಲ, ಒದಿಸಲು ಬಟ್ಟೆಗಿಲ್ಲ. ಕುಮಾರ, ತೂಗಲು ತೊಟ್ಟಿಲಿಲ್ಲ, ಒದಿಸಲು ಬಟ್ಟೆಗಿಲ್ಲ. ಏನೇ ಎನ್ನುವರು ನಮಗಿಲ್ಲ. ನೀನೇ
ಆಡೋದ ಕೀ ಕಡೆದಲ್ಲಿ ಈ ಗುಡಿದ ನಾನು ಮೊರಾಲೆ MLA ಎಂದು ಕರೆಯಬೇಕು. ನನ್ನ ಇಂಡಿಯಾದ ಎಲ್ಲಿ ಏನು ಎಲ್ಲಮ್ಮ ಎಂದು ಕರೆಯಬೇಕು. ಎಲ್ಲಿ ಗೆಲ್ಲಿ ಕಳ್ಳ ಗಿಳ್ಳ ಅಂದ್ರೆ ಇದು ತಲೆ ಛೇದಿಸುಡೆ. ಹೆಚ್ಚರು ಹೆಚ್ಚರು ಹೆಚ್ಚರು. ಒಳ್ಳೆ ಸಮಯ, ಒಳ್ಳೆ ಸಮಯ, ಒಳ್ಳೆ ಸಮಯ, ಒಳ್ಳೆ ಸಮಯ, ಒಳ್ಳೆ ಸಮಯವು ಕಳ್ಳತನ ಮಾಡಲಿಕ್ಕೆ ಬೋರ್ ಸಮಯವು, ಇದು ತಕ್ಕ ಸಮಯವು, ಇದು ಒಳ್ಳೆ ಸಮಯವು. ಬಿಟ್ಟು ಬೋಡ ಒದ್ದು ನಾನು ಒಳಗೆ ಹೋಗುವೆ. ಬಿಟ್ಟು ಬೋಡ ಒದ್ದು ನಾನು ಒಳಗೆ ಹೋಗುವೆ. ಚೈನೊಳಗೆ ನನ್ನ ಬಡವ ರಾಶಿ ಮಾಡುವೆ, ರಾಶಿ ಮಾಡುವೆ. ಒಳ್ಳೆ ಸಮಯ, ಒಳ್ಳೆ ಸಮಯ, ಒಳ್ಳೆ ಸಮಯ, ಒಳ್ಳೆ ಸಮಯ, ಒಳ್ಳೆ ಸಮಯವು ಕಳ್ಳತನ ಮಾಡಲಿಕ್ಕೆ ಭಾರಿ ಸಮಯವು, ತಕ್ಕ ಸಮಯವು, ಒಳ್ಳೆ ಸಮಯವು. ಕಳ್ಳ ಕಂತ್ರಿ ಮಂಕು ಬೂದಿ ಎಲ್ಲ ತಂದಿರುವೆ. ಕಳ್ಳ ಕಂತ್ರಿ ಮಂಕು ಬೂದಿ ಎಲ್ಲ ತಂದಿರುವೆ. ಮುಂದೆ ಬರುವ ತಲೆ ನಾವು ತಲೆ ಕಡಿಯುವೆ, ತಲೆ ಕಡಿಯುವೆ, ತಲೆ ಕಡಿಯುವೆ. ಒಳ್ಳೆ ಸಮಯ, ಒಳ್ಳೆ ಸಮಯ, ಒಳ್ಳೆ ಸಮಯ, ಒಳ್ಳೆ ಸಮಯ, ಒಳ್ಳೆ ಸಮಯವು ಕಳ್ಳತನ ಮಾಡಲಿಕ್ಕೆ ಬೋರ್ಸ. ಇದು ತಕ್ಕ ಸಮಯವು, ಇದು ಒಳ್ಳೆ ಸಮಯವು. ಚಿಕ್ಕಪ್ಪರ ಚಿತ್ರ ಎಲ್ಲಿ ನೋಡಿದ್ರು ನನ್ನ ಚಂದ್ರ ಹಾಜು ಕಾಡಲು ಹೇಳುವಲ್ಲ ಪರಮಾತ್ಮ. ಏನು ಮಾಡಲಿ ಮನೋಹರಿ ಚಂದ್ರಹಾಸೆ ಕಾಮಿಡಿ ಕುಮಾರಣ್ಣ ಬನ್ರಿ, ಯಾಕೆ ಒಬ್ಬರೇ ಕೂತಿದ್ದೀರಾ? ಪರಮಾತ್ಮ ಚಂದ್ರ ಅಂತ ನೋಡಿ ಚಂದ್ರಹಾಸೆಗೆ ಎಲ್ಲಿ ಹೋದಳು ಕಾಡಲ್ಲ ಪರಮಾತ್ಮ. ಪರಮಾತ್ಮ ಸ್ವಾಮಿ ನನ್ನನ್ನು ಬಿಟ್ಟು ಬಿಡಿ ಸ್ವಾಮಿ, ನನ್ನನ್ನು ಬಿಟ್ಟು ಬಿಡಿ, ನನ್ನನ್ನು ಬಿಟ್ಟು ಬಿಡಿ ಸ್ವಾಮಿ. ಬಿಟ್ಟು ಬಿಟ್ರೆ ಕಳ್ತಾನೆ ಯಾರಲ್ಲ ಮಾಡೋದು ಸ್ವಾಮಿ. ನನ್ನಿಂದ ಏನು ಆಗಬೇಕು ಸ್ವಾಮಿ? ಏನು ಕೊಡ ಇದೆಲ್ಲ ಹಾಕೊಂಡು ಹೊಂಟೋಗ್ ಶಿವನೇ ನಾರಾಯಣ ಅಂತ ಏನು ಮಾಡಬೇಕು ಸ್ವಾಮಿ? ಈ ಕೊಡ ಮೇಲೆ ಬಿಚ್ಚಿಕ್ಕಲಿ, ಈ ಹೊಡೆಮೆಗಳನ್ನು ಬಿಚ್ಚಿಕೊಡ್ಬೇಕು ಸ್ವಾಮಿ. ಇಲ್ಲ ಕಣ ನಿಜಾನ ಕೊಡ್ತೀನಿ ಹಾಕೊಂಡು ಶಿವನೇ ನಾರಾಯಣ ಅಂತ ಹಿಂಗೆ ಕುರ್ಬಳಿ ಕಡೆ ಕೊಂಡೋಗ್ಬಿಡು ಸ್ವಾಮಿ. ಹಾಗೆ ಆಗಲಿ ಸ್ವಾಮಿ. ಇದು ಈ ಹೊಡೆಮೆಗಳನ್ನು ಬಿಚ್ಚಿಕೊಡುತ್ತೇನೆ ಸ್ವಾಮಿ, ತೆಗೆದುಕೊಳ್ಳೋರಾಗಿ. ಬೇರೆ ಕೊಡು. ಬಿಚ್ಚು 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 ತೆಗಿ ತೆಗಿ ಜಲ್ದಿ. ಬಿಚ್ಚ ಬಿಚ್ಚ ಬೇಗ ಬಿಚ್ಚಲೇ. ಬಿಚ್ಕೊಳ್ರಿ ಅದಕ್ಕೆ ಸೀಸ್ ಬೇಡಪ್ಪ ಅಂದ್ರೆ ಕೇಳಲ್ಲ. ಎಲ್ಲ ತೆಗ್ದಾಕಂತ ಸ್ವಾಮಿ. ಇದು ಎಲ್ಲ ಒಡವೆಗಳನ್ನು ಬಿಚ್ಚಿಕೊಟ್ಟಿರ್ತೇನೆ ಸ್ವಾಮಿ, ತೆಗೆದುಕೊಳ್ಳೋದಾಗಿ. ಎಲ್ಲ ಬಿಚ್ಚಿದೇನು? ಹೌದು ಸ್ವಾಮಿ, ಬಿಚ್ಚಿರ್ತೀವನು. ಎಲ್ಲ ಒಂದ್ಸಲಿ ಬಿಚ್ಚಿದೇನು? ಹೌದು ಸ್ವಾಮಿ, ಎಲ್ಲ ಒಡವೆಗಳನ್ನು ಬಿಚ್ಚಿಕೊಂಡಿರುವೆನು. ನಾನೊಂದ್ಸಲಿ ಕಳ್ಳ ಆದ್ಮೇಲೆ ನೀಟಾಗಿ ಪರಿಚಯ ಬರ ಈ ಕಡೆಗೆ. ಏನ್ ಆಯ್ತು ಸ್ವಾಮಿ? ಬೆಳಿಗ್ಗೆ ಬೆಳಿಗ್ಗೆ ಯಾರ ಮಕ ನೋಡ್ದೋ ಇದ್ರ ನಿನ್ ಕಾಲ್ ಬೀಳಂಗಾಯ್ತಲ್ಲೋ. ಲೈ ಸ್ವಾಮಿ ಹೋಗ ಹೋಲಿ. ಅಯ್ಯ, ಯಾವಧಾರ ಪಟ್ಟಣಿಗೆ ದಾರಿಯನ್ನು ತೋರಿಸುವರು ಹಾಗೆ ಸ್ವಾಮಿ. ನನ್ ಕಣ್ಣು ಹೋದಂಗೆ ನೀನ್ ಕೈ ಹೋಗ್ಲಿ ಕಣೋ. ಹಾಗೆ ಆಗಲಿ ಸೀದಾ ಹೋಗು. ಆಗಲಿ ಬಹುದು ಸ್ವಾಮಿ. ಅಲ್ಲಿ ಯಾರು ಸಿಕ್ಕರು ಏನಂತ ಹೇಳ್ತೀವೋ? ಏನು ಹೇಳಬೇಕು ಅದರಂತೆ ಹೇಳುತ್ತೇನೆ. ಇಲ್ಲ ಒಳ್ಳೆಯವರಿಂದಲೇ ಹೇಳು. ಆಗಲಿ ಸ್ವಾಮಿ. ಆದರೆ ನನ್ನದ್ದು ಮಾತಿರುವುದು ಸ್ವಾಮಿ. ಏನೋ ಅದು ಈ ಕಳ್ಳತನವು ನಿನಗಿರುವುದು, ನನ್ನ ಸದಿಯೊಳಗಿರುವುದು ಸ್ವಾಮಿ. ಬುದ್ಧಿ ಮೊನ್ನೆ ಅಲ್ಲ ಬುದ್ಧಿ ಮಾಡಗಂಟ ಮಾಡಿ ನೋಡಗಂಟ ನೋಡಿ ನಾನು ಎಂಟ್ರ ತೆಗಿಯಪ್ಪತ್ತಾನಲ್ಲ ಬುದ್ಧಿ ಇವನು. ಇರ್ಲಿ ಬುದ್ಧಿ, ಮುಂದೆ ಸಿಗ್ಲಿ ನೋಡ್ತೀನಿ. ಬುದ್ಧಿ ಒಳ್ಳೆ ಕಳ್ತನ ಆಗದೆ ಬುದ್ಧಿ. 6 ತಿಂಗಳು 7 ತಿಂಗಳಾಯ್ತು ಬುದ್ಧಿ ಜೈಲ್ಗೆ ಹೋಗಿ. ಈ ತಾನೇ ಕಳ್ತನ ಮಾಡ್ಕೊಂಡು ಬರ್ತಾ ಇದ್ದೀನಿ ಬುದ್ಧಿ. ಹಂಗೆ ನಾನು ಎಂಟ್ರು ಎಲ್ಲಿ ಹುಡುಕ್ಬಿಟ್ಟು ಕರ್ಸ್ತೀನಿ ಬುದ್ಧಿ.
ಎಲ್ಲೇ ಎಲ್ಲಿದ್ದೀಯೇ ನೀನಿಲ್ಲಿ ಬಾರಲೆ ಎಲ್ಲೇ ಎಲ್ಲಿದ್ದೀಯೇ ಎಲ್ಲೇ ಎಲ್ಲಿದ್ದೀಯೇ ನೀನಿಲ್ಲಿ ಬಾರಲೆ ಎಲ್ಲೇ ಎಲ್ಲಿದ್ದೀಯೇ ಎಲ್ಲೇ ನಾನಿದ್ದೀನೋ ಏನೇ ತಂದೆಯೋ ಲೋ ಮಾಮಯ್ಯ ಎಲ್ಲ ನಾನಿದ್ದೀನೋ ಏನೇ ತಂದೆಯೋ ಪದೇ ಪದೇ ಹಂಗ ಓಡೈತಿಯಲ್ಲ ಯಾವ್ದೋ ಬಟ್ಟೆ ತಿಂಗೆ ಸೇರ್ಕೊಂಡ್ಬಿಟ್ಟಿದ್ ಕಡೆ ಅದಕ್ಕೆ ಕಿತ್ತಾಕ ಹೋಗಿ ಅಯ್ಯಯ್ಯೋ ನನ್ ಕಥ ಬರಬೇಡ ನೀನು ನೋಡ 3 ತಿಂಗಳು ಅಲ್ಲೋಗಿ 6 ತಿಂಗಳು ಇಲ್ಲೋಗಿ ಆ ಜೈಲ್ನಾಗಿದ್ ಬರ್ತೀಯಲ್ಲ ಏನೇನ್ ಹೊತ್ಕೊಂಡ್ ಬಂದಿದ್ಯಾ ನೀನು 6 ತಿಂಗಳು ಜೈಲಲ್ಲಿ ಇದ್ದಲ್ಲಿ ಸೋಫಾ ಸೆಟ್ ಹಾಕಿದ್ರು ಕಡೆ ಮನೆ ಕಳಕ್ಕೆ ಮಹಾರಾಜ ಮೂರ್ತಿ ನೋಡು ಈರುಳ್ಳಿ ಖಾರ ನೋಡು ನಿಂತಿರೋ ಸಂತ ನೋಡು ಇನ್ ಮಹಾರಾಜನಂತೆ ಹಂಗೆ ಅವ್ನಿಗೆ ಯಾವ್ದೋ ಸೆಟ್ ಹಾಕ್ಬಿಟ್ರಂತೆ ಬಾಳ ಒಯ್ನಾಗ ಏನಂಗ ಅಲ್ಲಾಡ್ಸ್ಕೊಂಡು ಏನು ತಂದೆ ಇಲ್ವಲ್ಲ ಹಂಗೆ ಬಂದಿದ್ದಿ ಹೇಳ್ತೀನಿ ಕೇಳಿ ಕಳ್ಳತನ ಸುಳ್ಳು ಮೋಸ ಒಳ್ಳೆದು ಈ ಕಾಲಕ್ಕೆ ಕಳ್ಳತನ ಸುಳ್ಳು ಮೋಸ ಒಳ್ಳೆದು ಈ ಕಾಲಕ್ಕೆ ಎಲ್ಲೇ ಎಲ್ಲಿದ್ದೀಯೇ ಎಲ್ಲೇ ಬಾರಲೆ ಎಲ್ಲೇ ಎಲ್ಲಿದ್ದೀಯೇ ಎಲ್ಲೇ ಕಳ್ಳತನ ಸುಳ್ಳು ಮೋಸ ಎಲ್ಲ ಈ ಕಾಲಕ್ಕೆ ಕಳ್ಳತನ ಸುಳ್ಳು ಮೋಸ ಒಳ್ಳೆದಲ್ಲ ಕಾಲಕ್ಕೆ ಎಲ್ಲ ನಾನಿದ್ದೀನೋ ಏನೇ ತಂದೀಯೋ ಎಲ್ಲ ಏನಂತ ಮಾವಯ್ಯ ಕಾಸು ಕೊಡ್ತೀನಿ ಕಡಿ ಪುಡಿ ತಾಕೋ ಎಲ್ಲಡ್ಕೆ ಸುಣ್ಣ ತಾಕೋ ಜಕಾಯಿ ಪತ್ರೆ ತಾಕೋ ಕಂಬ್ಳಿ ಬೇಕಾದ್ರೆ ಒತ್ತು ಇಲ್ದಿದ್ರೆ ನಂದೇ ತಪ್ಪು ಕಾಸು ಕೊಡ್ತೀನಿ ಕಡಿ ಪುಡಿ ತಾಕೋ ಎಲ್ಲಡ್ಕೆ ಸುಣ್ಣ ತಾಕೋ ಜಕಾಯಿ ಪತ್ರೆ ತಾಕೋ ಇಲ್ದಿದ್ರೆ ನಂದೇ ತಪ್ಪು ಎಲ್ಲೇ ಎಲ್ಲಿದ್ದೀಯೇ ಬಾರೇಲೆ ಎಲ್ಲೇ ಹಿಂಗೆ ಜೈಲಿಂದ ಬರ್ತಾ ಇದೆ ಕಣೆ ಇವತ್ತು ಬರ್ಬೇಕಾರೆ ಜೈಲಿಂದ ಬರ್ತಾ ಇದೆ ಕಣೆ ಬಂದ್ಮ್ಯಾಕ ಕೇಳು ಯಾರೋ ಒಬ್ಬ ಹಂಗಂದ್ರೇನು ಪಿಎ 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 ಅಂದ್ರೇನು ಒಂದ ಗೊತ್ತಾಕಿಲ್ಲ ಅವಾಗ ನಾನು ಪಿಎ ಅಂತ ಅಯ್ಯ ಮೂದೇವಿ ಮೋರೆ ನೋಡು ನಿಂತಿರೋ ಸಂದ ನೋಡು ಏನೋ ಪಿಎ ಅಂದ್ಬಿಟ್ನಂತೆ ಹೊಸಿ ದಿವಸನಾದ್ರೆ ನನಗೆ ಪಿರುತಿ ಕೊಟ್ಟಿದ್ಯಾ ಹಂಗ ಅನ್ನಕ್ಕೆ 6 ತಿಂಗಳು ಜೈಲು 6 ತಿಂಗಳು ಮನೆ ಎಲ್ಲೇ ಪ್ರೀತಿ ಮಾಡಕ್ಕಾಗತ್ತು ಅದಕ್ಕೆ ಏನ್ ತಂದೆ ನೋಡ ಪಿ ಅಂತ ಬರ್ತಾ ಇದ್ದ ಕಡೆ ಬರ್ಬೇಕಾದ್ರೆ ಎಲ್ಲ ಹೊಡೆದು ಕಿತ್ಕೊಂಬಂದಿ ಕಣ್ಲಿ ಯವ್ವ ಎಷ್ಟೊಂದು ಏನಾಗೈತೆ ಎಲ್ಗಾರು ಆಯ್ಕೋ ಎಲ್ಗಾರು ಮಡಿಕಳೆ ಎಲ್ ಮಡಿಕಳಕಾಯ್ತದೆ ನೀನೇ ಮಡಿಕ ಹಾಲ್ ಕಣ್ ಮೂದೇವಿ ಈಗಿನ ಕಾಲದಲ್ಲಿ ಹಾಲು ಕುಡ್ದಿದ್ದ ಡಾಬ್ ಡಾಬ್ ಮಾಡಿ ಹೆಂಗಾಕೋನೆ ಕಳ್ಳ ಕರಿಯ ಎಲ್ ಸಿಕ್ತು ಒತ್ಕೊಂಬಂದಿದ್ಯಾ ಹಾಲು ಕುಡ್ದಿದ್ ಮಕ್ಳೇ ಬದುಕಾಕಿಲ್ಲ ಇನ್ನು ಇಸಾ ಕುಡ್ದವ್ ಬದುಕವ ಬ್ಯಾಡ ಬೇಡ ನಮ್ಗಿದು ಕಂಡವ್ರಸ್ತಿ ಎತ್ಕೊಂಡು ಕೊಟ್ಬಿಟ್ಟು ಬಂದ್ಬಿಡು ನಮ್ಮ ತಾತ ಕಳ್ತನ ಮಾಡ್ತಾ ಇದ್ದ ನಮ್ಮ ತಾತ ಆದ್ಮೇಲೆ ನಮ್ಮಪ್ಪ ನಮ್ಮಪ್ಪ ಆದ್ಮೇಲೆ ನಾನು ನೀನು ಆಮೇಲೆ ನನ್ ಗುಟ್ಟ ಮಕ್ಳು ಕಳ್ತನ ಮಾಡಿ ಚೂನ ಮಾಡ್ಬೇಕಣ್ಣಲ್ಲಿ ಬ್ಯಾಕ ನೀನಾದ್ರೂ ಹಾಳಾಗೋದೆ ನಿನ್ ಮಕ್ಳು ಮರಿ ಆದ್ರೂ ಅಯ್ಯೋ ಮಕ್ಳು ಮರಿ ಬೇರೆ ನಿನಗೆ
ಒಂದು ಹುಳನೋ ಉಪ್ಟಿನೋ ನಮ್ಮ ಹೊಟ್ಟೆಯಾಗಲಿ ಅಂತ ಕಾಯ್ತಿದ್ದೆ. ನೀನು 6 ತಿಂಗಳು ಹೋದ್ರೆ ಜೈಲು, 3 ತಿಂಗಳು ಹೋದ್ರೆ ಕಳ್ತನ. ಇನ್ನೆಲ್ಲ ಆಯ್ತದೆ ನಿನಗೆ? ಇನ್ನೆಲ್ಲ ಆಯ್ತದೆ? ಜೈ ಕಳ್ತನ ಮಾಡ್ಬಾರ್ದು ಅಂತಾನೆ ಇರ್ತೀನಿ ಕಣೆ. ಯಾರಾದ್ರೂ ನೋಡ್ರೆ ಕೈ ಮರ್ರ ಮರ್ರ ಪುರ್ರ ಅಂತದೆ ಕಣೆ. ಅವಾಗ ಏನ್ ಮಾಡ್ತೀನಿ, ಮತ್ ತಗೊಂಡ್ ಮಡಗಿ ತಕೆ ಮಾಡ್ಕೊಂಡು ಎತ್ಕೊಂಡ್ಬರ್ತಾನೆ. ಅಲ್ಕಣ್ ಮುದೇವಿ, ಒಂದಿನ ನಾನು ಎಂಡ್ರ ಹತ್ರ ಪಿರುತಿಯಿಂದ ಮಾತಾಡ್ಸೇ ಇಲ್ವಲ್ಲ. ಮಾತಾಡ್ಸಕ್ ಇನ್ನು ಟೈಮ್ ಇಲ್ವಾಗ್ಬಿಟ್ಟೆ. ಪಿಯಾ ಹೌದಾ? ಗೊತ್ತೇ ಇಲ್ಲ ಮಾವಯ್ಯ. ಹೇಳು. ಹಂಗೆ ನಾವು ಲಗ್ನಾಗೋಸ್ಕರಲ್ಲಿ ಕಮಲಾನಗರದಲ್ಲಿ ಹೋಯ್ತಾ ಇದ್ವಲ್ಲ. ಎಲ್ಲಿ? ಅದೇ ಅಲ್ಲಿ. ತೋಪಲ್ಲಿ. ಅದೇ ನೀನ್ ಗಾನ ಆಡ್ತಿದ್ದಲ್ಲ, ನಾನ್ ಆಡ್ಲೆ? ಆಡೇ ಒಂದಂಗೆ. ನೀನೇ ಆಡು, ಹೇಳ್ತೀನಿ. ಜಗ್ಗಿನಕ ಜಗ್ಗಿನಕ ಲಕ್ಕನಕ ಜಗ್ಗಿನಕ ಲಕ್ಕನಕ ಕುಣಿದು ಬತಾವಳೆ ತೋಳ ಬೈತಿ ಮೈದ ಬೈತಿ ನಲಿದು ಬತಾವಳೆ ಕುಣಿದು ಬತಾವಳೆ ನಲಿದು ಬತಾವಳೆ ಜಗ್ಗಿನಕ ಲಕ್ಕನಕ ಜಗ್ಗಿನಕ ಲಕ್ಕನಕ ಕುಣಿದು ಬತಾವಳೆ ತೋಳ ಬೈತಿ ಮೈದ ನಲಿದು ಬತಾವಳೆ ನಲಿದು ಬತಾವಳೆ. ಮೂರು ಕಾಸಿ ಬೋಂಡ ತಗೊಂಡಿಂದ ಬತಾವಳೆ. ಮೂರು ಕಾಸಿ ಬೋಂಡ ತಗೊಂಡಿಂದ ಬತಾವಳೆ. 6 ಕಾಸಿ ಹೂವ ತಗೊಂಡಿಂದ ಬತಾವಳೆ. 6 ಕಾಸಿ ಹೂವ ತಗೊಂಡಿಂದ ಬತಾವಳೆ. ಜಗ್ಗಿನಕ ಲಕ್ಕನಕ ಜಗ್ಗಿನಕ ಲಕ್ಕನಕ ಕುಣಿದು ಬತಾವಳೆ ತೋಳ ಬೈತಿ ನಲಿದು ಬತಾವಳೆ ಕುಣಿದು ಬತಾವಳೆ ನಲಿದು ಬತಾವಳೆ. ಹಳ್ಳಿ ನಿದ್ದೆ ಬೋಟಾಗಿಲ್ಲ ಬೆಳಿತ ಬತಾವಳೆ. ಹಳ್ಳಿ ನಿದ್ದೆ ಬೋಟಾಗಿಲ್ಲ ಬೆಳಿತ ಬತಾವಳೆ. ಹೊಟ್ಟೆಗಾಗಿ ಬಟ್ಟೆಗಾಗಿ ಬತಾವಳೆ. ಹೊಟ್ಟೆಗಾಗಿ ಬಟ್ಟೆಗಾಗಿ ಕುಣಿದು ಬತಾವಳೆ. ಜಗ್ಗಿನಕ ಲಕ್ಕನಕ ಜಗ್ಗಿನಕ ತೋಳ ಬೈತಿ ಕುಣಿದು ಬತಾವಳೆ ಕುಣಿದು ಬತಾವಳೆ. ಆಯಾಸ ಆಗೋಯ್ತಾ? ಕಡೆ ಜೈಲಲ್ಲಿ ಇದ್ದಿದ್ದು ಆಯ್ಸ. ಬರೀ ಅದೇ ಮಾತಾಡಬೇಡ. ಏನೋ ಒಂದಷ್ಟು ಹಾಡು ಬೊಗಳ್ಬಿಟ್ಟೆ ಅಂತ ಗಾನ ಕೇಳು ಹೆಂಗೈತದೆ ಅಂತ ಆಯ್ತತ. ಏಯ್ ನನ್ನ ಏಯ್ ನೀನ್ ಹಾಡ್ತಾ ಇದ್ರೆ ಹುಡುಗರೆಲ್ಲ ಕಣ್ಮುಚ್ಕೋಬೇಕು, ಮುದುಕರೆಲ್ಲ ನಿಂತ್ಕೋಬೇಕು. ಹಂಗಂತೀಯ? ನೋಡಿವಾಗ
ಹೆಂಗಿತ್ತು ಗಾನ? ಏನು ಚೆನ್ನಾಗಿಲ್ಲ ಕಣೆ, ಎಲ್ಲ ಕಣ್ಣು ಮುಚ್ಕೊಂಡ್ಬಿಟ್ಟವ್ರೆ. ಯಾಕೋ ಸುಳ್ಳು ನೋಡಿ ಹೇಳ್ತೀಯ? ಅಲ್ಲೋಡಲ್ಲಿ, ಇಲ್ಲೋಡಿ ಇಲ್ಲಿ ಇಬ್ರು ಬಾಯಿ ಬಿಟ್ಕೊಂಡು ನೋಡ್ತಾವ್ರ ನೋಡು. ಕಣ್ಣೆ ಮುಚ್ಕೊಂಡ್ಬಿಟ್ಟವ್ನು. ನೋಡಲ್ಲಿ ಸೌಂಡ್ ಬರ್ತೀರಾ ಅಂತೀಯ? ಅಲ್ಲೋಡಲ್ಲ ಹುಡುಗ ಹೆಂಗ್ ಗಾನನ ಸವಿತಾ ಅವ್ರೆ. ಅಲ್ಲೋಡಿ ಅಜ್ಜಿ ಮಾತಾಡ್ ನೋಡ್ತಾ ಇದ್ದೀನಿ, ಮಿತ್ತೆಲ್ಲ ಕಣ್ಣು ಮುಚ್ಕೊಂಡ್ಬಿಟ್ಟವ್ರು. ಬಾಯಿ ತುಂಬ ತಾಂಬೂಲ ಬಾಯಿ ತುಂಬ ತಾಂಬೂಲ ಹಾಕಿಕೊಂಡೆ ನನಗಾಗಿ ನಿನಗಾಗಿ ಕಾದಿರುವೆ ಬಾರಲ್ಲ ನಾನು ನಂಗೆ ಆಡ್ತೀನಿ ಕೇಳೆ. ಹಾಡು ಮಾವಯ್ಯ. ಹುಡುಗರು ನೋಡಿ ಕಣ್ಣ ಹೊಡಿತಾಳೆ, ಹೇ ಊರಲ್ಲಿರೋ ಹುಡುಗರು ನೋಡಿ ಕಣ್ಣ ಹೊಡಿತಾವಳೆ, ಹೇ ಊರಲ್ಲಿರೋ ಹುಡುಗರು ನೋಡಿ ಕಣ್ಣ ಹೊಡಿತಾಳೆ, ಊರಲ್ಲಿರೋ ಹುಡುಗರೆಲ್ಲ ಚಾಟ ಮಾಡ್ತಾವಳೆ, ಊರಲ್ಲಿರೋ ಹುಡುಗರೆಲ್ಲ ಚಾಟ ಮಾಡ್ತಾವಳೆ. ಆ ಜಗ್ಗಿನಕ ಲಕ್ಕನಕ ಜಗ್ಗಿನಕ ಲಕ್ಕನಕ ತಿಳಿದು ಬರ್ತಾವಳೆ, ನಲಿದು ಬರ್ತಾವಳೆ, ಕುಡಿದು ಬರ್ತಾವಳೆ, ನಲಿದು ಬರ್ತಾವಳೆ. ಅಲ್ಲೇ ಪಾಪ ಆಯಾಸ ಆಗ್ತೈತೇನು ಮಾವಯ್ಯ? ನೀರ್ ಬೇಕಾ ಸೇಂದಿ ಬೇಕಾ? ಸೇನಿನೇ ತರ್ಸ್ಬೇಡ, ಒಳ್ಳೇದು. ಮಾವಯ್ಯ ಹೇಳಿ. ಯಾರೋ ಗೋಳಾಡ್ತಾರ ಕೇಳಿಸ್ತೈತಲ್ಲ ನನಗೆ. ಏ ಗೋಳಾಡ್ರೆ ಗೀಳಾಡ್ರೆ ಬೇರೆ ಕಡೆ, ಹಾ ಇನ್ನೊಂದು ನಂಗೆ ಅನ್ನೇ ಹೋಲಿ. ಏ ಹೋಗ್ ಬಿಡ್ಬಿಡು. ಬೇಡ ಬಿಡು, ಹೋಯ್ತೀನಿ ನಾನು. ಮಾವಯ್ಯ ಮತ್ತೆ ಯಾಕೋ ಜೈಲ್ಗೆ ಹೋಯ್ತೀನಿ ಅಂತ? ಮತ್ತೆ ಜೈಲ್ಗೆ ಹೋದ ಕಡೆ ಸಂಪಾದನೆ ಮಾಡಕ್ಕಾಗೋದು? ಹೌದಾ? ಸುಟ್ಟು ಇದೇ ಮುಗಿಸ್ಬಿಡೋರ ಇಲ್ಲಿ. ಅವರು ಒಂದ್ ಸ್ಪೋರ್ ಅಂತ ಮಾಡ್ತಾ ಇದ್ರೆ ಹಿಂದೆಯಿಂದ ಕಲ್ ತಗೊಂಡು ಹೊಡಿದಾರ ಕಣೆ. ಯಾರು ಹಂಗ್ ಮಾಡಕ್ಕಿಲ್ಲ. ಲಾಸ್ಟ್ ಅಲ್ಲಿ ಇಬ್ರು ಕುತ್ಕೊಂಡ್ರೆ ವೈನಾಗೈತೆ ಅಂತ ನೋಡ್ತಾವ್ರೆ. ಸುಮ್ಮನಿರು. ಇಲ್ಲಿ ಇಲ್ಲಿ ಒಂಚೂರು ಅಡಿಗೆನಾರು ಮಾಡೆ. ಏನ ಅಡಿಗೆ? ಅಡಿಗೆ ಅಡಿಗೆ ನೀನ್ ತಂದು ಹಂಗೆ ಹಣೆ ಮಾಡಿಕ್ಕಿದ್ಯಾ ಅಡಿಗೆ ಮಾಡ್ಬೇಕಂತ. ಅಡಿಗೆ ಮೂದೇವಿ ಮೋರೆ ನೋಡು, ನಿಂತಿರೋ ಸಂದ ನೋಡು, ಈರುಳ್ಳಿ ಖಾರ ನೋಡು. ನಂಗೆ ಕಳ್ರೆಂಡ್ರು ನಾನು. ಇದಕ್ಕೆಲ್ಲ ಭಯ ಪಟ್ರೆ ಈಗ ತಾನೆ ರಾಗಿ ರೊಟ್ಟಿ ಉಪ್ಪಿನ ಸಾರು ತಿನ್ಕೊಂಬಂದಿ ಕಣೆ. ಸರಿ, ಇವತ್ತು ಏನೋ ಅಡಿಗೆ ಮಾಡ್ತೀನಿ. ನಾಳೆಗೆ ಏನ್ ಮಾಡ್ತೀಯಾ? ಈಗಿನ ದಿವಸಕ್ಕೆ ಮಾತ್ರ ಇರೋದು, ನಾಳೆಗೆ ಮುಂಚೆ ಹೋಗಿರೋದು. ಹಾಗಾದ್ರೆ ಈ ಕೀರ್ಕಾರ್ಯದಲ್ಲಿ ಹೆಂಗಸರಿ ಆಗಲಿ ಗಂಡಸರಿ ಆಗಲಿ ಉಪಾಯ ಮಾಡಿ ಕರ್ಕೊಂಬರ್ರಿ. ಹಂಗಂತೀಯ? ಹೋಗ್ಕಣೆ. ಬರ್ಲೆ? ಬೇಗ ಬರ್ರಿ. ಸರ್ನೆ ಹೋಗಿ ಬಿರ್ರೆ ಬರ್ತೀನಿ. ಬೇಗ ಬರ್ರಿ.
ಪ್ರಾಣಕಾಂತ ಮರ ಬಳ್ಳಿಗಳೇ ಹಾಡಿನ ಪಾಚಿಗಳೇ ಕಡಲಿಯ ಮೀನುಗಳೇ ಅನಂತನ ಕಾಣಿನ ಪ್ರಾಣಕಾಂತ ಪ್ರಾಣಕಾಂತನು ಜಲವನ್ನು ತರಲು ಹೋದವರು ಏನಾದರೂ ಏನೋ ಗೋಚರವಿಲ್ಲವಲ್ಲ ಪರಮಾತ್ಮ. ನನ್ನ ಪ್ರಾಣಕಾಂತನನ್ನು ಎಲ್ಲಿದ್ದಾನೆ ಹುಡುಕಿದರೂ ನನ್ನ ಪ್ರಾಣಕಾಂತನೇ ಕಾಣುತ್ತಿಲ್ಲ. ಇರಲಿ, ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿ ನೋಡುವೆನು. ಅಯ್ಯೋ ಶಿವನೇ, ಯಾರವ್ವ ತಾಯಿ ನೀನು? ಈ ಇಷ್ಟೊಂದು ದೊಡ್ಡ ಕಾಡ್ನಾಗೆ ಈ ಕಂದನ್ ಎತ್ಕೊಂಡು ಬರ್ತದೆ. ಅಯ್ಯೋ ಅಪ್ಪ, ಏನಾಗಿದೆ ಅವ್ವ? ಅಮ್ಮ, ಇಂದು ಶ್ರಾವಣ ಶುಕ್ರವಾರ ರಾತ್ರಿ 3 ಗಂಟೆ ಸಮಯದಲ್ಲಿ ಈ ಗಂಡು ಮಗುವಿಗೆ ಜನ್ಮ ನೆಟ್ಟೇನು. ಅಯ್ಯೋ ಶಿವನೇ. ತೂಗೋಣವೆಂದರೆ ತೊಟ್ಟಿಲಿಲ್ಲ, ಅಯ್ಯೋ ಪಾಪ. ಒದಿಸೋಣವೆಂದರೆ ಬಟ್ಟೆ, ಮೈ ತೊಳೆಯುವೆಂದರೆ ಜನನವಿಲ್ಲ ತಾಯಿ. ಈ ನನ್ನ ಕಸ್ಮಲವಾದ ಸೀರೆಯಲ್ಲಿ ಸುತ್ತಿಕೊಂಡು ನನ್ನ ಪತಿದೇವರ ಹುಡುಕುತ್ತಾ ಇದೆ ಮಾರ್ಗವಾಗಿ ಬಂದಿರುತ್ತಾರೆ. ಬಿಡಮ್ಮ, ಚಿಂತೆ ಮಾಡಬೇಡ. ನಮ್ಮ ಮನೆಗೆ ಕರ್ಕೊಂಡೊಯ್ತೀನಿ ಬಾ. ನೀನು ನಮ್ಮ ಗಂಡಂಗೆ ತೋರಿಸ್ತೀನಿ. ತಂಗಿ ಥರ ನೋಡಿ ಸಾಕಂತಾನೆ. ಅಯ್ಯೋ ಎಷ್ಟು ಮುದ್ದಾಗೈತವ ಕೂಸು. ಹೋಗೋಣ, ಬತ್ತೀನವ? ಅಮ್ಮ, ಸಾಕಿ ಸರಿತೇನೆ ಎಂದರೆ ಖಂಡಿತವಾಗಿ. ಅಯ್ಯೋ ಬಿಡವ, ಬಿಡ್ಬಿಡು, ಬಾ ಹೋಗವ. ಮಿತಿ ಮೀರಿದಡೆ ಸುರ ಮೀರಿದಡೆ ಪೊಲೀಸಿನವರಿಗೂ ಏಟೆ, ಅವರಪ್ಪನಿಗೂ ಏಟೆ 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 ಏಟೆ. ಮಿತಿ ಮೀರಿದಡೆ ಸುರ ಮೀರಿದಡೆ ತಲೆ ತಿರುಗಿದಡೆ ಪೊಲೀಸಿನವರಿಗೂ ಏಟೆ, ಅವರಪ್ಪನಿಗೂ ಏಟೆ, ಅವ ತಾತನಿಗೂ ಏಟೆ 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 ಏಟೆ. ಸೇಂದಿ ಶರಾಬನ್ನು ತರಿಸಿ ಅದರೊಳಗೆ ಬ್ರಾಂದಿಯನ್ನು ಬೆರೆಸಿ ಒಂದೊಂದು ಲೋಟ ಕುಡಿಸಿ ಲಗಾಯಿಸಿ ಪಿಗಾಯಿಸಿ ಲಗಾಯಿಸಿ ಪಿಗಾಯಿಸಿ. ಮಿತಿ ಮೀರಿದಡೆ ತಲೆ ತಿರುಗಿದಡೆ ಪೊಲೀಸಿನವರಿಗೂ ಏಟೆ, ಅವರಪ್ಪನಿಗೂ ಏಟೆ 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 ಏಟೆ. ಇರಲಿ, ಎಲ್ಲ ಹೋಗಲ್ಲ, ಇನ್ನೂ ಭಾರ ಇಲ್ಲವಲ್ಲ. ಈ ಕರೆ ಗುಡ್ಡೆ ಮೇಲೆ ಕಾದು ಕುಳಿತಿರುವನು. ಹೋಗೋಣ. ನನ್ನ ಗಂಡ ಕರ್ರಗಿದ್ರು ಬೋ ಒಳ್ಳೆವನು. ಅವ್ನ ಕಂಡು ಹೆದರ್ಕೊಂಬೇಡ. ನಾನು ಪದರ್ಸ್ಬಿಡ್ತೀನಿ ಅವನಿಗೆ. ಅವ್ನು ಸುಮ್ಮನೆ ನೋಡಕ್ಕಂಗೆ ಆಡ್ತಾನೆ. ಬಾ. ಎಲ್ಲ ಮಾವಯ್ಯ ಎಲ್ಲಿ ಇಲ್ಲಿ ಹೋದ ಕಾರ್ಯವೇನಾಯಿತು? ಅಯ್ಯ, ಅಪಜಯ ಆಯ್ತು. ಬಾ ಮಾವಯ್ಯ. ಅಲ್ಲೇ ಇಲ್ಲೇ ಅವರಿಗೆ ಅಪಜಯ. ಈ ಕುರಬಲ ಎಲ್ಲಿಗೆ ಅಪಜಯವೇ? ಛೇ ಛೇ, ಹೋದ ಕಾರ್ಯವೇನಾಯಿತು? ಜಾಗ್ರತೆಗಿದ್ದು ಸೋಳಾಗು. ಮಾವಯ್ಯ, ಜಯ ಆಯ್ತು. ಬಾ ಇತ್ ಕಡೆ ಕಣ್ಣು. ಅಲ್ಲೇ ಹೆಂಗಸೋ ಗಂಡಸೋ ಬೇಗನೆ ತೋರಿಸೋಳಾಗು. ಹೆಂಗ್ಸು ಕಣ್ ಮಾವಯ್ಯ, ಹೆಂಗ್ಸು. ಜುಟ್ಟಾನ್ ಜುಟ್ಟು ಜುಟ್ಟುತ್ತಾ
ತಾತು ಅಂದ ಜೀವರಥ ಅಂದ ಜೀವರಥ ಅಂದ ಜೀವರಥ ಮೇಲೆ ಕೊಟ್ಟು ತಾತು ಜುಟ್ಟು ತಾತು ಅಂದ ಜೀವರಥ ಅಂದ ಜೀವರಥ ಅಂದ ಜೀವರಥ ಮೇಲೆ ಕೊಟ್ಟು ಎಲ್ಲಿ ಇದ್ಯಾಕ್ ಮಾವ ಈಟ ಗಂಟ ಚೆನ್ನಾಗಿದ್ದು ಈಗ ಬಿದ್ದೋದ್ನಲ್ಲಪ್ಪ ಇವನು ನನ್ ಗಂಡ ಏನಿದು ಹೀಗೆ ತಲೆಯನ್ನು ಕಳೆಯಲು ಹೋದರೆ ನನ್ನ ಮುಚ್ಚೆ ಮಾಹಿತಿ ಇರುವುದು ಇರಲಿ ಹೀಗೆ ಯಾರೆಂಬುದನ್ನು ಕೇಳಿ ತಿಳಿದುಕೊಳ್ಳೋಣ ಯಾಕೆ ಈಟ ಗಂಟ ಚೆನ್ನಾಗಿದ್ದು ಈಗ ಹಿಂಗಾಗೋದಲ್ಲೋ ಮಾವ ಬರಬ ಯಾರ ನಿನ್ನ ಮುಡಿಲಲ್ಲಿ ಮಗು ಕೂಡ ಇರೋದು ನಿನ್ನ ಹುಟ್ಟ ಸಿರಿಯು ಕೊಳಕಾಗಿರುವುದು ನೀನು ಯಾರೆಂದು ನನ್ನೊಡನೆ ಮರೆ ಮಾತೆ ತಿಳಿಸುತ್ತಾ ತಿಳಿಸುವೇನಣ್ಣ ಅಣ್ಣ ಕೇಳ ಪೇಳುವೆನು ನನ್ನ ಕರು ಅಣ್ಣ ಕೇಳ ಪೇಳುವೆನು ನನ್ನ ಕರು ನಾನು ಓರ್ವ ಪರದೇಶಿಯನ್ನು ನಂಬಿದ ಪತಿಯನ್ನು ಕಳೆದುಕೊಂಡು ಈ ಘೋರವಾದ ಅರಣ್ಯದಲ್ಲಿ ಬರುತ್ತಿದ್ದೇನೆ. ಈ ತಾಯಿಯವರು ಸಾಕಿ ಸೆಲುತ್ತೇನೆ ಎಂದು ಕರೆದುಕೊಂಡು ಬಂದ ಅಮ್ಮ ನಿನ್ನನ್ನು ನನ್ನ ಒಡವಟಿಯ ಸೋದರಿಯಾಗಿ ಸಾಕು ಸೆಲುತ್ತೇನೆ ನನ್ನ ಮನೆಗೆ ಬರೆಯ ತಾಯಿ. ಅಣ್ಣ ಸಾಕಿ ಸೆಲುವಿತೆ ಎಂದರೆ ಖಂಡಿತವಾಗಿ ಇದೋ ನಿನ್ನ ಜೊತೆಯಲ್ಲಿ ಬರುವೆನಣ್ಣ. ಬಾಮ್ಮ ನಮ್ಮ ಮನೆಗೆ ಕರೆದುಕೊಂಡು ಹೋಗಿ ನನ್ನ ತಂಗಿಗೆ ಸಾಕು ಸೆಲುತ್ತೇನೆ. ಹಾಗೆ ಆಗ್ಲಿ ಬಾಮ್ಮ ಹೋಗೋಣ. ನಡಿ ಮಾವಯ್ಯ ಹೋಗೋಣ.